ಶ್ರೀಮನ್ನಾರಾಯಣ ಜಗತ್ ಸಂರಕ್ಷಣ ನಿಮ್ಮ ದರ್ಶನಕ್ಕಾಗಿ ನಾನು ಈಗ ವೈಕುಂಠಕ್ಕೆ ಬಂದೆನು. ಲಕ್ಷ್ಮೀ ಸಮೇತನಾದ ನಿಮ್ಮನ್ನು ಕಂಡು ನಿಮಗೆ ಶುಭವಾಗಲಿ ಬ್ರಹ್ಮೋತ್ಸವ ಅದೇನು ತಿಳಿಸು ನಿನ್ನ ಬಂದ ಕಾರ್ಯವ ದೇವ. ನಾರದ ಮುನ್ನರೇ, ಭೂಲೋಕದಲ್ಲಿ ದುಷ್ಟರಾದ ಸತ್ಯಸೂದನ ಪ್ರಸೂದನರೆಂಬ ದೈತ್ಯರು ದೇವಾಲಯಗಳನ್ನು ಕೆಡವಿ ಮುನಿಗಳ ಮಾಡುವ ತಪಸ್ಸನ್ನು ಕೆಡಿಸಿ ಯಜ್ಞ ಯಾಗಾದಿಗಳನ್ನು ಭಂಗಪಡಿಸಿ ಸುರ ನಾರಿಯರನ್ನು ಪರಿಪರಿಯಿಂದ ಬಾಧಿಸಿ ಮದೋನ್ಮತ್ತರಾಗಿ ಬೆಳೆಯುವರು. ದೇವ, ನಾರದ ಮುನ್ನರೇ, ಅವರಿಷ್ಟರಲ್ಲಿ ವೈಕುಂಠಕ್ಕೆ ದಾಳಿ ಮಾಡಲು ಬಂದರು. ಆದ ಕಾರಣ ಆ ದುಷ್ಟ ರಕ್ಕಸರನ್ನು ಹತ ಮಾಡಿ ಸದ್ಭಕ್ತರ ರಕ್ಷಣೆ ಮಾಡುವುದು ಬಿಟ್ಟು ನೀನೇ ಈ ರೀತಿ ಶೇಷಶೈಲನಾಗಿ ಲಕ್ಷ್ಮೀಯೊಡನೆ ಆನಂದ ಪರವಶನಾದರೆ ಭಕ್ತರ ಗತಿಯನ್ನು ಸ್ಥಿತಿಪಾಲನೆ ಲಕ್ಷ್ಮೀ ರಮಣನೆ. ಕಾಲ ಚಕ್ರವು ಚರಾಚರದಲ್ಲಿ ಇರ್ತದೆ. ಆದರೆ ಈಗ ಲೋಹಾವತಿ ಮದಂದ್ರಿಗೆ ಅರಣ್ಯವರ ಬಲದಿಂದ ಅಧಿಕಾರ ಬಂದಿರೋದು ನಾರದ ನಾರಾಯಣ. ಇನ್ನು ಕೆಲವು ಕಾಲದಲ್ಲಿ ಅವ್ರ ಗರ್ವ ಅವರನ್ನೇ ತಿಂದು ಹಿಂದಕ್ಕೆ ಇವರಂತೆ ದೇಶ ಸಾಗಿಸಿ ಬಂದರು. ಅದೇ ಕಥೆಂದು ನೀನೇನೆ ಅರಿದಿನೇ ಮುರಿಯರ ಕಾಲ ಕೂಡಿ ಬರತನಕ ಕಾಯಬೇಕು. ಇಷ್ಟೇ ನಮ್ಮ ದೈವ ಸಂಪತ್ತಿವಾಯ ನಮ್ಮ ಕರ್ತೀವ. ಇದಕ್ಕೆ ನಂತರ ಆ ರಂಗದಲ್ಲಿ ಸಮಯ ನೋಡಿ ಕ್ಷೀರಸಾಗರನ ಸುತೆ ಈ ಜಗತ್ತಿಗೆ ಬಂದ ಆಪತ್ತು ಪರಿಹರಿಸಿ ಭಕ್ತರನ್ನು ಕಾಪಾಡಿ ಜಗದುದ್ಧಾರ ಮಾಡಿರಂದು ಈ ಜಗನ್ಮಾನಿಗೆ ನೀನಾದರೆ ಹೇಳಮ್ಮ ಜನನಿ ತ್ರಿಲೋಕ ಪಾವನಿ. ವೀಣಾಪಾಣಿಯಾದ ನಾರದ, ಅಮ್ಮ ಮಾತೆ, ಈ ಜಗತ್ತಿಗೆ ಬಂದ ಆಪತ್ತನ್ನು ಪರಿಹರಿಸೆಂದು ಈ ಚಿನ್ಮನಿಗೆ ಹೇಳುವೆನು. ಶಾರದನಯ್ಯ ಬಿಟ್ಟು ಬಿಡು ನಿನ್ನ ಮನದ ಯೋಚನೆ. ಆಗಲೇ ತಾಯಿ. ಕಾಂತ, ಆ ಮದಾಂಧರಾದ ಶಕ್ತಿ ಸೂದನ ಪ್ರಸೂದರನ್ನು ಸಂಹಾರ ಮಾಡಿ ಈ ಜಗತ್ತಿಗೆ ಶಾಂತಿಯನ್ನು ಉಂಟು ಮಾಡು ಪ್ರಿಯ ತೋರಿಲ್ಲೋದಯ. ಅಯ್ಯೇ ನಾನಮಣಿ, ಕಾಂತ, ನನ್ನ ಪ್ರೇಮದ ಮನಾರಿ ಕ್ಷಣ ಕಾರ್ಯದಲ್ಲಿ ಜಗತ್ತು ಬಂದ ಆಪತ್ತನ್ನು ಪರಿಹರಿಸಿದೆ. ಲೋಕ ಕಂಟಕನ ಲೋಹವತಿಯನ್ನು ದುಷ್ಟರನ್ನು ನಷ್ಟಗೊಳಿಸಿದೆ. ಎಲ್ಲ ಕರ್ತವ್ಯದಿಂದ ಆ ರಕ್ಷಿಸಿದೆ. ಆ ಇನ್ನು ಸ್ವಲ್ಪ ಸಮಯದಲ್ಲಿ ಆ ರಕ್ಕಸರನ್ನು ಅದು ಮಾಡಿಸಿದೆ. ನಾರದ ನೋಡ್ತೀರಿ ಅನ್ನ ನೀರಾವಿನಾದ ಈನ ಬಂದವ ನಾರದ ಮುನರೇ, ನಾನು ಹೋಗಿ ಬರುವ ಅಪ್ಪಣೆಯನ್ನದೆ ಪಾಲಿಸು. ಪನ್ನಗ ಶಯನ ಪರಮ ಪಾವನ. ಸಂತೋಷದಿಂದ ಹೋಗಿ ಬಾ ನಾರದ ಮುನಿದ್ರೆ. ಇನ್ನೊಮ್ಮೆ ನೀವು ವೈಕುಂಠಕ್ಕೆ ತಿರುಗಿ ಬರ ಕಾಲಕ್ಕೆ ಆ ರಕ್ಕಸರನ್ನು
ತೋರಿಸಿದ ಮಾತು ಸಾಕಲ್ಲದು. ತನಯ ನೆನಪಿನಲ್ಲಿ ನಾನು ಹೇಳುದು ನಡೆಯ. ಲಕ್ಷ ಅಗ್ರಜ